ಈಗ ಲಿಮಿಟ್ ಆಫ್ ದ ಸೀಕ್ವೆನ್ಸಲ್ಲಿ ಇನ್ನೊಂದು ಥರ ಬರ್ತಾ ಹೋಗುತ್ತೆ. ಈಗ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಅರೇ ಬೈ ಎಸ್ ಎಕ್ಸ್ ಎನ್ ಈಸ್ ಈಕ್ವಲ್ ಟು ಈ ಥರ ಬರ್ತಾ ಹೋದಾಗ ಎಕ್ಸ್ ಎನ್ ಈಸ್ ಈಕ್ವಲ್ ಟು 1 + 2 + 3 + 4 ಪ್ಲಸ್ ಈ ಥರ ಹೋಗ್ತಾ ಹೋಗುತ್ತೆ ಡಿವೈಡೆಡ್ ಬೈ 2n² + 3n. ಕ್ವೆಶನ್ ಈ ಥರ ಇದೆ. ಓಕೆನಾ, ಗೊತ್ತಾಗ್ತಿದೆಯಲ್ಲ? ಕ್ವೆಶನ್ ಈ ಥರ ಇದೆ. ಈ ಥರ ಬಂದಾಗ ಇದ್ರದ್ದು ಲಿಮಿಟ್ ಹೇಗೆ ಕಂಡುಹಿಡಿಯುತ್ತೆ ಅಂತ ನೋಡ್ತಾ ಹೋದಾಗ ಫಸ್ಟು ಮೇಲೆ ಏನಿದೆ ಸಮೇಷನ್ ಫಾರ್ಮ್ಯಾಟಲ್ಲಿದೆ, ಅಂದರೆ ಈ ಫಾರ್ಮ್ಯಾಟಲ್ಲಿದೆ. ಈ ಫಾರ್ಮ್ಯಾಟಲ್ಲಿ ಇದ್ದಾಗ ನಾವು ಫಸ್ಟು n ಟರ್ಮ್ಸಲ್ಲಿ ಹೇಗೆ ಬರ್ಕೊಳ್ಳೋದು, ಮೇಲಿನ ನ್ಯೂಮರೇಟರ್ ಫಾರ್ಮ್ ಹೇಗೆ ಬರ್ಕೊಳ್ಳೋದು ಅಂತ ನೋಡ್ತಾ ಹೋಗಬೇಕು. ಅದು ಹೇಗೆ ಬರ್ಕೊಬೋದು ಅಂದರೆ ಅದು ಅಡಿಷನ್ ಫಾರ್ಮಲ್ಲಿದೆ, ಆದ್ದರಿಂದ ಸಮೇಷನ್ ಎಸ್ ಎನ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಎಸ್ ಎನ್ನ ಹೇಗೆ ಕಂಡು ಇಟ್ಕೊಳೋದು? ಎಸ್ ಎನ್ ಇಸ್ ಈಕ್ವಲ್ ಟು n/2 × 2a + n-1 × d ಫಾರ್ಮುಲಾ. ಏನು? ಎಸ್ ಎನ್ ಇಸ್ ಈಕ್ವಲ್ ಟು n/2 × 2a + n-1 × d. ಈ ಫಾರ್ಮುಲಾ ಅಪ್ಲೈ ಮಾಡಿ ನ್ಯೂಮರೇಟ್ರಲ್ಲಿ ಏನಿದೆಯಲ್ಲ ಅದನ್ನು n ಟರ್ಮ್ಸಲ್ಲಿ ಬರ್ಕೊಬೋದು. ಓಕೆನಾ, ನೋಡಿ ಈ ಥರ ಇದೆ. ಮೇಲಿರೋ ಸಮೇಷನ್ನ n ಟರ್ಮ್ಸಲ್ಲಿ ಬರ್ಕೊಳ್ಳೋಕ್ಕೆ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. n/2 2 ಇಂಟು ಎ ಅಂದರೆ ಏನು ಗೊತ್ತಾ? ಈ ನ್ಯೂಮರೇಟ್ರಲ್ಲಿ ಇರೋ ಏನು ಸೀರೀಸ್ ಇದೆಯಲ್ಲ ಅದರ ಫಸ್ಟ್ ಟರ್ಮನ್ನು ಎ ಅಂತ ತೊಗೊತೀವಿ, n-1. ಡಿ ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೆಕೆಂಡ್ ಮೈನಸ್ ಫಸ್ಟ್ ಟರ್ಮ್ ಮಾಡಿದಾಗ 1 ಬಂತು. ಇದನ್ನು ಸಾಲ್ವ್ ಮಾಡಿಕೊಂಡ್ರೆ ಆಯಿತು. n/2 2 × 1 2 + n-1 n/2 ಇಂಟು 2 - 1 1 n+1 ಅಂತ ಬರ್ಕೊಬೋದಾ? ಇದನ್ನು ಸಾಲ್ವ್ ಮಾಡ್ತಾ ಹೋದಾಗ n² + n / 2. ಈಗ ಏನು ಮಾಡ್ತಾ ಹೋದೆ, ಇಲ್ಲಿದ್ದನ್ನು n² + n/2 ಅಂತ ಬರ್ಕೊತಾ ಹೋಗ್ಬೋದು. ಈಗ ಲಿಮಿಟನ್ನು ಕಂಡುಹಿಡಿತಾ ಹೋಗ್ಬೋದು. ರೈಟ್, ಕ್ವಶನ್ನ ನಾವು ಈ ಫಾರ್ಮೆಟಲ್ಲಿ ಬರ್ಕೊಂಡ್ವಿ. ಈಗ n² + n / 2 ಡಿವೈಡೆಡ್ ಬೈ 2n² + 3n ಈ ಥರ ಬರ್ಕೊಬೋದು. ಈಗ ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. n² ಇದು ಮಲ್ಟಿಪ್ಲೈ ಮಾಡ್ಬೋದಾ? ಎಸ್, 4n² + 6n ಆಗ್ತಾ ಹೋಯ್ತು. ಗೊತ್ತಾಯ್ತಲ್ಲ? ನೋಡಿ, ಈ ಫಾರ್ಮೆಟನ್ನು n ಟರ್ಮ್ಸಲ್ಲಿ ಮಾಡ್ಕೊಂಡ್ವಿ. ಅದಾದಮೇಲೆ ಕ್ವಶನ್ನ ಈ ಥರ ಬರ್ಕೊಂಡ್ವಿ, ಮತ್ತೆ ಬರ್ಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಏನಂದೆ, ಲಿಮಿಟನ್ನು ಕಂಡುಹಿಡಿಯೋಕ್ಕೆ 1/n ಫಾರ್ಮಿಗೆ ತರಬೇಕು ಅಂದೆ. ಏನು ಮಾಡಬೇಕಂದ್ರೆ 1/n ಫಾರ್ಮಿಗೆ ತರಬೇಕು ಅಂದೆ. ಅದನ್ನು ಹೇಗೆ ತರೋದು? ನ್ಯೂಮರೇಟರ್ ಮತ್ತು ಡಿನಾಮಿನೇಟ್ರಲ್ಲಿ ಇರೋದನ್ನು ಕಾಮನ್ ತೆಗಿತಾ ಹೋಯ್ತು ಅಂದರೆ ನಮಗೆ 1/n ಫಾರ್ಮಲ್ಲಿ ಬರ್ತಾ ಹೋಗುತ್ತೆ. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಕಾಮನ್ ಇರೋದು n². n² ಕಾಮನ್ ತೆಗಿತಾ ಹೋದರೆ 1 + 1/n ರೈಟ್ ಡಿವೈಡೆಡ್ ಬೈ ಇಲ್ಲಿ n² ಕಾಮನ್ ತೆಗಿತಾ ಹೋದರೆ 4 + 6/n. n² ಕ್ಯಾನ್ಸಲ್ ತೆಗಿಬೋದಾ? ಈಗ ಲಿಮಿಟನ್ನು ಅಪ್ಲೈ ಮಾಡೋಣ. ಲಿಮಿಟ್ n → ∞ xn ಇಸ್ ಈಕ್ವಲ್ ಟು ಲಿಮಿಟ್ n → ∞ ಉಳಿದಿದ್ದೇನು 1 + 1/n ಡಿವೈಡೆಡ್ ಬೈ 4 + 6/n. ಎಲ್ಲೆಲ್ಲಿ 1/n ಇದೆಯೋ ಅಲ್ಲಿ 0 ಹಾಕೋಣ. 4 + 6/n ಕೂಡ 0. ಏನು ಬರ್ತಾ ಇತ್ತು? 1/4 ಇರುತ್ತೆ ಆನ್ಸರ್. ಹೇಗೆ ಮಾಡಿದೆ ಅಂತ ಗೊತ್ತಾಯ್ತಾ? ಕೊಟ್ಟಿರೋ ಸೀಕ್ವೆನ್ಸಲ್ಲಿ ನ್ಯೂಮರೇಟರ್ ಏನಿದೆಯಲ್ಲ ಅದನ್ನು n ಟರ್ಮ್ಸ್ ಮಾಡ್ಕೊಳ್ಳೋಕ್ಕೆ ಸಮೇಷನ್ ಫಾರ್ಮುಲಾ ಎಸ್ ಎನ್ ಇಸ್ ಈಕ್ವಲ್ ಟು n/2 × 2a + n-1 × d. ಎ ಜಾಗದಲ್ಲಿ ಫಸ್ಟ್ ಟರ್ಮ್ ಆಫ್ ದ ಸೀರೀಸ್ 1 ಇತ್ತು, ಬಿ ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಅದನ್ನು ಮಾಡಿಕೊಂಡು ಅದನ್ನು n ಟರ್ಮ್ಸಲ್ಲಿ ಮಾಡ್ಕೊಂಡ್ವಿ. ಅದಾದ್ಮೇಲೆ ಮತ್ತು ಕ್ವಶನಿಗೆ ನ್ಯೂಮರೇಟರ್ನ n ಟರ್ಮ್ಸಲ್ಲಿ ಮಾಡ್ಕೊಂಡಿರೋದನ್ನು ಬರ್ಕೊಂಡು ಡಿವೈಡೆಡ್ ಬೈ ಡಿನಾಮಿನೇಟರ್ n ಟರ್ಮ್ಸಲ್ಲೇ ಇತ್ತು, ಹಾಗೆ ಬಿಟ್ಟು ಅದನ್ನು ಸಾಲ್ವ್ ಮಾಡಿಕೊಂಡು n² ಕಾಮನ್ ತೊಗೊಂಡು 1/n ಫಾರ್ಮ್ ತೊಗೊಂಬಂದು ಅದಕ್ಕೆ ಲಿಮಿಟ್ ಅಪ್ಲೈ ಮಾಡಿದಾಗ 1/4 ಬರ್ತಾ ಹೋಯಿತು. ಥ್ಯಾಂಕ್ ಯು.